ಲಾಸ್ಟ್ಗೆ ನಾವು ಅನ್ಕೊಂಡಿದ್ವಿ ಹೆಣ್ ಕೂಡ ನಾವು ಬಂದಾಯ್ತು. ನಾವು ಇಲ್ಲಿ ನನ್ನ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ಕೆಳಗಡೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಮತ್ತೆ ಮೇಲೆ ಹತ್ಬೇಕಂತ. ಹಿಂದ್ಗಡೆ ಕೆಳಗಡೆ ಇಳಿದು ಮತ್ತೆ ಮೇಲೆ ಕೆಳಗಡೆ ಜನ ತೋರಿಸ್ತೀವಿ ನೋಡ್ರಿ ಯಾರಿಗೆ ಹೋಗ್ತಾ ಇದಾರೆ ನೋಡ್ರಿ ಕಾಣಿಸ್ತಾ ಇರ್ಬೋದು ಜನ ನಿಮ್ಗ. ನೋಡ್ರಿ ಜನ ಯಾವ ರೀತಿ ಹೋಗ್ತಾ ಕಾಣಿಸ್ತಾ ಇದ್ದಾರೆ ಇಲ್ಲಿ ಈ ರೀತಿ ಮತ್ತೆ ನಾವು ಮೇಲ್ಗಡೆ ಹೋದ್ರೆ ಕೈಲಾಸ ಪರ್ವತ ಬರುತ್ತೆ. ಆ ಕೈಲಾಸ ಪರ್ವತದಲ್ಲಿ ನಮ್ ನೆಕ್ಸ್ಟ್ ಹಾಲ್ಟ್ ಇರೋದು. ಇಲ್ಲಿದ್ದ ನಮ್ಗ ಕೈಲಾಸ ಪರ್ವತವರೆಗೂ ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಏನೋ ಬರುತ್ತೆ. ಆ 5 ಕಿಲೋಮೀಟರ್ಸ್ ನಾವು ಈ ಒಂದು ಮಾರ್ಗದಿಂದ ನಡಿಬೇಕಾಗುತ್ತೆ. ಈಗ ಟೈಮ್ ಬಂದು ಆಲ್ಮೋಸ್ಟ್ 7:10 ಆಗಿದೆ. 7:10 ಆಗಿದೆ. ರೀಚ್ ಆಗಿದ್ವಿ. ಇನ್ನೊಂದು ದೃಶ್ಯ ತೋರಿಸ್ತೀನಿ ಇನ್ನೊಂದು ಏನು ಅಂತಂದ್ರೆ, ನೀವು ಯಾವ್ದೇ ಜನ ಇಲ್ಲಿ ಸ್ಲಿಪ್ಪರ್ಸ್ ಅನ್ನು ಬಿಟ್ಟು ಹೋಗ್ತಾರೆ. ಸ್ಲಿಪ್ಪರ್ಸ್ ನಮ್ಗೆ ಹೆಂಗ್ ಕಾಣುತ್ತೆ ಅಂತಂದ್ರೆ ಯಾವ್ದೋ ಒಂದು ರಾಶಿ ನೋಡ್ರಿ ಇದೇ ರೀತಿ ಟೋಟಲ್ ಕೆಳಗೆ ಸರ್ವಿಸ್ ಅಲ್ಲಿ ಆ ಪಾದಯಾತ್ರೆ ಬಹಳ ಕಷ್ಟ. ಅಂತ ಒಂದು ಪಾಟಿಗೆ ನಾವು ಒಂದು ಸೇರಿದ್ವಿ ಇವತ್ತು. ಈ ಒಂದು ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಅಂತಂದ್ರೆ ನಾವು ಆಲ್ಮೋಸ್ಟ್ ಫಿನಿಶಿಂಗ್ ಲೈನ್ ಟಚ್ ಮಾಡಕ್ಕೆ ರೆಡಿ ಇದೀವಿ. ಅಂದ್ರೆ ಫಿನಿಶಿಂಗ್ ಲೈನ್ ಹತ್ರ ಬಂದಿವಿ ಅಂತ ಜನ
ಬಂಡೆ ಕಾಣ್ತಾ ಇರೋ ಕೆಳಗಡೆಗೆ ಆ ಬಂಡೆಯಲ್ಲಿ ಆ ಬಂಡೆ ಇರೋ ಜಾಗಕ್ಕೆ ನಾವು ಹೋಗ್ಬೇಕು. ಈ ಒಂದು ಟ್ರೆಕ್ಕಿಂಗ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಏನ್ ಹೇಳಬಲ್ಲ ಅಂತಂದ್ರೆ, ಮಸ್ಟ್ ಅಂಡ್ ಶುಡ್ ಟ್ರೈ. ಲೈಫಲ್ಲಿ ಒಂದ್ಸಲ ಆದ್ರೂ ಟ್ರೈ ಮಾಡ್ಬೇಕು. ಕಠಿಣವಾದ ಕಷ್ಟಕರವಾದ ಯಾಕಂದ್ರೆ ಬರೋಬ್ಬರಿ ಕಿಲೋಮೀಟರ್ ಸಮಯದಲ್ಲಿ ಅರ್ಧ ಹೋಗ್ತೀವಿ. ನಡಿಬೇಕಾದ್ರೆ ಜಾಗ ಒಂದು ಚಾನ್ಸಸ್ ಬಹಳ ಇದೆ. ಯಾರೇ ಬರ್ಲಿ ಇಲ್ಲಿ ಸ್ವಲ್ಪ ಸಣ್ಣ ಬಿಟ್ಟು ನಡೀತಾರೆ. ನೋಡ್ರಿ ದಾರಿಯಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ಸೈಡ್ ಜನ ಹೋಗೋದು ಶಾರ್ಟ್ ಶಾರ್ಟ್ಕಟ್ಸ್ ಬಹಳ ಇದಾವೆ. ನಾನ್ ಯಾವ ಮಾಡೋದು ಅಂತಂದ್ರೆ ಆ ದಾರಿ ಆರಾಮಾಗಿ ಸ್ಟ್ರೈಟ್ ಆಗಿ
ಕಠಿಣ ಅಂತಾನೆ ಹೇಳ್ಬೋದು, ಬಟ್ ಸ್ಟಿಲ್ ಈ ಒಂದು ಎಂಜಾಯ್ ಮಾಡಬೇಕು. ನಿಮಗೆ ಹೇಗ ಅನಿಸ್ತಂತ ಈ ಟ್ರೆಕ್ಕಿಂಗ್ ಕಮೆಂಟ್ ನಾನು ಈಗ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವ್ ಯಾರಾದ್ರೂ ಪಾದಯಾತ್ರೆ ಹೋಗಿದ್ರೆ ನಿಮಗೆ ನೀವು ಯಾವ ಅನ್ನೋದು ಕಾಮೆಂಟ್ ಸೆಕ್ಷನ್ ತಿಳಿಸಿ, ನಾನು ತಿಳ್ಕೊಳಕ್ಕೆ ಇಚ್ಛೆ ಪಡ್ತೀನಿ. ನೋಡ್ರಿ ನಾವೆಲ್ಲ ನಾವು ಅಲ್ಲಿ ಆ ಪಾಯಿಂಟ್ ಇಂದ ಬಂದ್ವಿ. ಏನು ಶಾರ್ಟ್ ಕಟ್ ಇಲ್ಲಿ ನಮ್ಮಿಂದ ಇರೋದು. ಇಲ್ಲಿ ನಿಮ್ಗ ಕಾಣೋದು ಈ ಡೆಸ್ಟಿನೇಷನ್ ರೀಚ್ ಆಗ್ಬೇಕು ನಾವು ಕೆಳಗಡೆಗೆ. ಫಸ್ಟ್ ಇಲ್ಲಿಂದ ನಾವು ಮತ್ತೆ ಮೇಲ್ಗಡೆ ಹತ್ತಿ ಇಲ್ಲಿಗೆ ಹೋಗ್ಬೇಕು. ಇಲ್ಲಿಗೆ ಬರ್ತೀವಿ ನಾವು, ಹಿಂಗ್ ಬಂದು ಹಿಂಗ್ ಮೇಲ್ಗಡೆಗೆ ಇಲ್ಲಿದ್ದ ಬಂದು ಇಲ್ಲಿ ಜನ ಕಾಣ್ತಾ ಇರಲ್ಲ, ಇಲ್ಲಿಗೆ ಬಂದಿದೀವಿ ಅಂತಂದ್ರೆ ಒಂದು ಜಸ್ಟ್ ಈ ಕೈಲಾಸ ಪರ್ವತಕ್ಕೆ ಹೋಗೋ ದಾರಿ ಇದು. ಈ ಕೈಲಾಸ ಪರ್ವತಕ್ಕೆ ಹೋಗುವುದು ಒಂದು 60% ಮುಗ್ದಂಗೆ ಅಷ್ಟೇ. ಮತ್ತೆ ಇಲ್ಲಿ ಮೇಲೆ ಹತ್ತು ನಾವು ಈ ಡೆಸ್ಟಿನೇಷನ್ ರೀಚ್ ಹೋಗ್ಬೇಕು. ಇಲ್ಲಿ ಮೇಲೆಗಡೆ ಇರುತ್ತೆ ಕೈಲಾಸ. ಅಲ್ಲಿ ರೀಚ್ ಆಗಿದೀವಿ ಅಂದ್ರೆ ಆಲ್ಮೋಸ್ಟ್ ಶ್ರೀಶೈಲ ಸೇರಿದಂಗೆ. ಆದ್ಮೇಲೆ ನಮ್ಗೆ ಸಾಕ್ಷಿ ಗಣಪತಿ ಹರಟೇಶ್ವರ ಹೋಗಿ. ಇವಾಗ ನಾವು ಆಲ್ಮೋಸ್ಟ್ ಭೀಮನ್ಕೊಳ ಇಳಿಯೋದಕ್ಕೆ ಅಂದ್ರೆ ಭೀಮನ್ಕೊಳ ಕೆಳಗಡೆ ಬೇಸ್ ರೀಚ್ ಆಗೋಕೆ ಒಂದು 50% ಬಂದಿದೀವಿ. ಇನ್ನು 50% ನಾರ್ಮಲ್ ಆಗಿದೆ. ಇద్దರು ಬರ್ತಾ ಇದಾರೆ. ನೋಡ್ರಿ ಈ ದಾರಿ ನಾನ್ ಪ್ರಿಫರ್ ಮಾಡೋದು ಈ ದಾರಿ. ಇದು ಸ್ವಲ್ಪ ಸೇಫ್ ಇದೆ. ಇದು ಎಷ್ಟು ಡೇಂಜರ್ ಅಂತಂದ್ರೆ ಈ ದಾರಿ ಭೀಮನ್ಕೊಳ ಎಷ್ಟು ಡೇಂಜರ್ ಅಂತಂದ್ರೆ ಯಾರಾದ್ರೂ ಮಿಸ್ ಆಗಿ ಕೆಳಗಡೆ ಬಿದ್ರೂನು ಅವ್ರ ಬಾಡಿ ಸಿಗೋದು ಡೌಟ್. ಎಲ್ಲಿ ಬೀಳುತ್ತೆ ಗೊತ್ತಿಲ್ಲ, ಬಾಡಿ ಸಿಗೋದು ಡೌಟ್. ನೆಕ್ಸ್ಟ್ ಬಂದು ತೆಪ್ಪೇಶವ್. ಈ ಕಡೆ ಸೈಡ್ ಅಂದ್ರೆ ನಾವು ಬಂದಿದ್ದ ವ್ಯೂನ ಆಪೋಸಿಟ್ ಸೈಡ್ ಇಂದ ತೆಗೆದು ತೋರಿಸ್ತೇನೆ ನಿಮ್ಗೆ. ನೋಡ್ರಿ ಗಟ್ಟಿ ಪಟ್ಕೊಂಡು ಮಲ್ಲನು ಸೈಡ್ ಇವಾಗ ನಾರ್ಮಲ್ ಈಗ ಇಲ್ಲಿ ಒಂದು ಈಸಿಯೆಸ್ಟ್ ವೇ ಅಲ್ಲಿ ಹೋಗೋಣ ಅಂತ ನೋಡ್ತಾ ಇದೀವಿ. Om Namah Shivaya. 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 Om Namah Shivaya.
కింద పోయి తీసుకున్నాను దాంట్లో ಮುಸಲ್ದು ದಿನಸದ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಯಾವ ರೀತಿ ದಾರಿ ಇದೆ ಅಂತೇಳಿ. ಹಾಕಂడి మీరు కొంచెం నిదానం పోండి ಇಲ್ಲಿಗೆ ಹೋಗ್ಬೇಕು ನಾವು. ಚಿಕ್ಕ ಮೇಲ್ಗಡೆ ನಾವು ನೀನ್ ಮಾತ್ರ ಶಾರ್ದು ನೀನ್ ಮಕ್ಕಳು ನೆಲ್ಲಿ ಅಮ್ಮ ಮತ್ತೆ ಟಾಪಿಗೆ ಹೋಗ್ಬೇಕು. ಇಲ್ಲಿ ಇಳಿದ್ಮೇಲೆ ಇಳಿದು ನಾವು ಟಾಪಿಗೆ ಹೋಗಿ ಮಂದಿ ಅದೇ ಜನ ಯಾವ ರೀತಿ ಇರ್ತಾರೆ ಅದೇ గీత అయిపోయింది అక్కడ అంత లేదు మా బాబు నడుచుకుంటూ అసలు ఇట్లా పట్టుకొని 5 మంచి కింద ఉంది మరి అటు దిగని బాగుంటది. అట్లా 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 బాగుంటది. దిగలేదు అంతే దిగలేదు అట్లా దగ్గర అక్కమ్మ మాట్లాడమ్మ ఏమంటది రాండి మీరు రాలేదు కింద ಹೇಳಿ ನೀನ್ ಹೇಳಿ ಫಸ್ಟ್. ತಗೋ ఇంకా కేతే ఇద్దరాగా ಸುಂದರ ಮಿಡಿದು ಸರ್ ಮುಂದೆ ಹಿಂಗಿದ ಹ್ಯಾಪಿನೆಸ್ ಬೇರೆ ಹ್ಯಾಪಿನೆಸ್ಗೆ ಬೇರೆ ಹೊತ್ತಲು. ఓం నమ శివాయ ಹಾ ಆಲ್ಮೋಸ್ಟ್ just 150 bro. Heavy coming ko. Guys, finally reach. ఓం నమ శివాయ ఓం నమ శివాయ ಗಿಲಿಂ ಕೋ ಅಂತಂದ್ರೆ ಯಾಕೆ ಇದನ್ನ ಗಿಲಿಂ ಕಳ ಅಂತಾರೆ?
ಗೈಸ್ ನೋಡ್ರಿ, ಈ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಮಹಾಭಾರತ ಎಲ್ಲ ನಡೆದಿದೆ. ಮಹಾಭಾರತ ಟೈಮಲ್ಲಿ ಪಾಂಡವರು ಅಜ್ಞಾತವಾಸ ಮತ್ತೆ ವನವಾಸ 13 ವರ್ಷ ಮಾಡ್ತಾರೆ ಎರಡು ಸೇರಿ. ಅಂದ್ರೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಆ ಟೈಮಲ್ಲಿ ಈ ಅಡವಿಗೆ ಪಾಂಡವರು ಮತ್ತೆ ದ್ರೌಪದಿ ದೇವಿ ಇವರೆಲ್ಲರೂ ಇಲ್ಲಿ ಬಂದಿದ್ ಒಂದು ಸ್ಥಳ ಪುರಾಣ ಇದೆ. ಆ ಸ್ಥಳ ಪುರಾಣ ಅಂದ್ರೆ ಅದ್ರ ಪ್ರಕಾರ ಇಲ್ಲಿ ಭೀಮನು ದ್ರೌಪದಿ ದೇವಿ ಅವರೆಲ್ಲರೂ ಟೈಮ್ ಸ್ಪೆಂಡ್ ಮಾಡುವಾಗ, ಪಾಂಡವರು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡುವಾಗ ದ್ರೌಪದಿ ದೇವಿಗೆ ದಣಿವಾಗುತ್ತೆ, ಅಂದ್ರೆ ನೀರಡಿಕೆ ಆಗುತ್ತೆ, ಬಾಯಾರಿಕೆ ಆಗುತ್ತೆ. ಹಾಗಾಗಿ ನೀರ್ ಬೇಕು ಅಂತ ಕೇಳಿದಾಗ ನೀರಲ್ಲಿ ಸಿಗಲ್ಲ. ಇದಕ್ಕೆ ಸಿಟ್ಟು ಒಂದು ಭೀಮ ಏನ್ ಮಾಡ್ತಾನೆ ಅಂತಂದ್ರೆ ಗದಾ ತಗೊಂಡು ಆತನ ಆಯುಧ ಗದಾ ತಗೊಂಡು ಬಂಡಿಗೆ ಹೊಡಿತಾನೆ. ಬಂಡಿಗೆ ಹೊಡೆದಕ್ಕೆ ಬಂಡೆ ಸೀಳಿ ನೀರನ್ನೋದು ಹೊರಗಡೆ ಬರುತ್ತೆ. ಆ ಬಂದಿದ್ದು ಬಂಡೆ ನೀರಿಂದ ಆಕಿನ ದಣಿವು ಅನ್ನೋದು ತೀರ್ತದೆ. ಈ ಸೀಳಿದು ಬಂಡೆ ಅಗಲ ಆಗಿ ಅಂದ್ರೆ ದೊಡ್ಡದಾಗಿ ಈ ಭೀಮನ್ ಕೊಳ ಅನ್ನೋದು ಬರ್ತದೆ. ಆಗ ಬಂತು ಅಂತೇಳಿ ಸ್ಥಳ ಪುರಾಣ ಇದೆ. ಗೈಸ್, ನಿಮ್ಮೆಲ್ಲರಿಗೋಸ್ಕರ ಇಷ್ಟು ಕಷ್ಟ ಬಿದ್ದು ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ. ಯಾರು ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಈ ರೀತಿ ವ್ಲಾಗ್ಸ್ ಇನ್ನೂ ಬರ್ತಾ ಹೋಗುತ್ತೆ. ಈ ರೀತಿ ಬಂದಿದ್ದು ವ್ಲಾಗ್ಸ್ ನಿಮಗ ಇಷ್ಟ ಆಯ್ತು ನೋಡ್ಬೇಕು ಅಂತಂದ್ರೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆನ್ ಇಟ್ಕೊಳ್ರಿ. ನೀವು ನೋಟಿಫಿಕೇಶನ್ ಬಂದ್ರೆ ನೀವು ನೋಡ್ಬೋದು. ನಾನು ಮೇಲೆ ತೋರಿಸ್ತೀನಿ. ಮೇಲ್ಗಡೆ ಹತ್ತಿ ಆಕಾಶ ಇಳಿದು ತೋರಿಸ್ತೀನಿ, ಬನ್ರಿ. ನೋಡ್ರಿ, ಈ ಹೈಟ್ ಇಂದ ನಾವು ಕೆಳಗಡೆ ಇಳಿದಿದ್ದು ಯಾವ ರೀತಿ ಇದೆ. ಈ ಟಾಪ್ ಇಂದ ನಾವು ಇಳಿದಿದ್ದು ಇಲ್ಲಿದ್ದೀವಿ. ಮತ್ತೆ ನಾವು ಈ ಟಾಪಿಗೆ ಹೋಗ್ಬೇಕು. ಅಲ್ಲಿ ಜನ ಹೋಗ್ತಾ ಇದಾರೆ ನೋಡಿ. ಆ ಟಾಪಿಗೆ ಹೋಗ್ಬೇಕು ನಾವು. ಮತ್ತೆ ಇಲ್ಲಿಗೆ ರೀಚ್ ಆಗಿದ್ವಿ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಡ್ರಿಂಕಿಂಗ್ ವಾಟರ್ ಸಿಗುತ್ತೆ, ಫ್ರೆಶ್ ಅಪ್ ಆಗ್ಬೋದು, ಎಲ್ಲದೂ ಸಪ್ಲೈ ಇರುತ್ತೆ. ಅಂದ್ರೆ ಫುಡ್ ಸಪ್ಲೈ ಆಗಲಿ ಎಲ್ಲದೂ ಇರುತ್ತೆ. ಇಲ್ಲಿ ಏನಾದ್ರು ಅಂದ್ರೆ ನನ್ನಿಂದ ಕಾಣ್ತದಲ್ಲ, ಇಲ್ಲಿ ಏನಾದ್ರು ಹೋಗಿದೀವಿ ಅಂದ್ರೆ ವಾಟರ್ ಸಪ್ಲೈ ಆಗಿ ಫುಡ್ ಸಪ್ಲೈ ಮಾಡ್ತಾರೆ ಫ್ರೀ ಆಗಿ. ದಾಸವಾಳ ಇದ್ದಾವೆ ಇಲ್ಲಿನೂ ಫುಡ್ ಸಪ್ಲೈ ಮಾಡ್ತಾರೆ.